ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಟ್ಟಿಗೆ 4,000 ಹಣ ಆದರೆ ಜಮಾ ಆಗ್ತಿದೆ. ಇದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ಜೊತೆಗೆ 9ನೇ ಕಂತು ಹಣ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳಿಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ, ಜೊತೆಗೆ ಒಂದು ರೀತಿ ಖುಷಿನೂ ಸಹ ತರುತ್ತೆ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಮರಿದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಒಟ್ಟಿಗೆ 4,000 ಹಣ ಆದರೆ ಜಮಾ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಹಣ ಆದರೆ ಜಮಾ ಆಗಿದೆ. ಫಲಾನುಭವಿಗಳು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ, ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಇವತ್ತು 4,000 ಹಣ ಬಂತು ಅಂತ ಹೇಳಿಬಿಟ್ಟು ಆ ಒಂದು ಕಮೆಂಟನ್ನು ನೋಡಿದಂಥ ಫಲಾನುಭವಿಗಳು ಕೇಳ್ತಿದ್ದಾರೆ, ಯಾಕೆ ಸರ್ 4,000 ಹಣ ಬಂದಿದೆ, ಏನು ಇಷ್ಟಕ್ಕೂ ಸಹ ಯಾಕೆ ಈ ತಿಂಗಳು 4,000 ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಫಲಾನುಭವಿಗಳಿಗೆ 4,000 ಹಣ ಬಂದಿರೋದು ನಿಜ. ಯಾವ ಫಲಾನುಭವಿಗಳಿಗೆ ಬಂದಿದೆ ಅಂತ ಅಂದರೆ, ಇದುವರೆಗೂ ಸಹ ಯಾವ ಫಲಾನುಭವಿಗಳಿಗೆ 8ನೇ ಕಂತು ಹಣ ಬಂದಿರಲಿಲ್ವೋ ಅಂತಹ ಫಲಾನುಭವಿಗಳಿಗೆ 8ನೇ ಕಂತು ಹಣ ಜೊತೆಗೆ 9ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಆದರೆ ಜಮಾ ಆಗಿದೆ. ಅವ್ರಿಗೆ ಈಗಾಗಲೇ 1ರಿಂದ 7 ಕಂತು ಹಣ ರಿಸೀವ್ ಆಗಿತ್ತು. ಬಟ್ 8ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ವೆಯ್ಟ್ ಮಾಡ್ತಿದ್ರು. ಅಷ್ಟರೊಳಗೆ 9ನೇ ಕಂತು ಹಣನೇ ಬಿಡುಗಡೆ ಆಯಿತು. ಆಗ ಫಲಾನುಭವಿಗಳಿಗೆ ಸ್ವಲ್ಪ ಟೆನ್ಷನ್ ಆಯಿತು, ನನಗೆ 8ನೇ ಕಂತು ಹಣನೇ ಬಂದಿಲ್ಲ, ಇಲ್ಲಿ ನೋಡಿದ್ರೆ 9ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಹೇಳಿಬಿಟ್ಟು. ಅಂತಹ ಫಲಾನುಭವಿಗಳಿಗೆ ಒಂದು ರಿಲೀಫ್ ಅಂತಲೇ ಹೇಳ್ಬೋದು. 8ನೇ ಕಂತು ಹಣ ಪ್ಲಸ್ 9ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಆದರೆ ಜಮಾ ಆಗಿದೆ. ಫಲಾನುಭವಿಗಳಿಗೆ ಈ ವಿಡಿಯೋನ ನೋಡ್ತಿರೋರು ನಿಮಗೆ ಯಾರಿಗಾದರೂ 8ನೇ ಕಂತು ಹಣ ಇನ್ನೂ ಬಾಕಿ ಇದೆ ಅಂತಂದರೆ ನಿಮಗೆ 8ನೇ ಕಂತು ಹಣ ಆ್ಯಂಡ್ 9ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಬರೋ ಚಾನ್ಸಸ್ ಆದರೆ ಮ್ಯಾಕ್ಸಿಮಮ್ ಆದರೆ ಇದ್ದಾವೆ. ಇನ್ನು ಕೇವಲ 2ರಿಂದ 3 ದಿನಗಳ ಕಾಲ ವೆಯ್ಟ್ ಮಾಡಿ, ನಿಮ್ಮಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 9ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ಇದು ಒಟ್ಟಿಗೆ 4,000 ಹಣ ಜಮಾ ಆಗಿರುವಂತಹ ಅಪ್ಡೇಟು. ಇನ್ನು ಜೊತೆಗೆ 9ನೇ ಕಂತು ಹಣದ ಬಗ್ಗೆ ಬರೋದಾದರೆ, ನೋಡಿ ಇಲ್ಲಿ 9ನೇ ಕಂತು ಹಣ ಇವತ್ತು ಸುಮಾರು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ. ನಾನು ನಿಮಗೆ ಮಾರ್ನಿಂಗು ಒಂದು 7 ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮ್ಮಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಬರುತ್ತೆ. ಯಾಕಂತ ಅಂದರೆ ಇದು ನಿನ್ನೆ ಒಂದು ನೈಟಿಂದ ಇದರ ಒಂದು ಪ್ರೋಸೆಸ್ ಆದರೆ ಸ್ಪೀಡಪ್ ಆಗಿದೆ. ಹಾಗಾಗಿ ಇವತ್ತು ಸಾಕಷ್ಟು ಫಲಾನುಭವಿಗಳಿಗೆ ರಿಸೀವ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅದೇ ಥರನೇ ನೀವು ಕಮೆಂಟ್ ಸೆಕ್ಷನನ್ನು ಚೆಕ್ ಮಾಡ್ಬೋದು. ನಾನು ಮಾರ್ನಿಂಗ್ ಮಾಡಿರುವಂತಹ ವಿಡಿಯೋಗೆ ಇಲ್ಲಿ ಸುಮಾರು ಫಲಾನುಭವಿಗಳು ಕಮೆಂಟನ್ನು ಮಾಡಿದ್ದಾರೆ, ಸರ್ ನನಗೆ ಇವತ್ತು ಅಮೌಂಟ್ ಬಂತು ಥ್ಯಾಂಕ್ ಯು ಸರ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಇದ್ದಾರೆ, ಇಲ್ಲ ಅಂತಲ್ಲ, 9ನೇ ಕಂತು ಹಣ ನಮಗೆ ಬಂದಿಲ್ಲ ಅಲ್ವಾ ಸರ್, ನಾವೇನು ಮಾಡೋದು ಅಂತ ಹೇಳಿಬಿಟ್ಟು. ಈಗಾಗಲೇ 1ರಿಂದ 8 ಕಂತು ಹಣ ಪಡ್ಕೊಂಡಿರುವಂಥ ಫಲಾನುಭವಿಗಳು 9ನೇ ಕಂತು ಹಣ ಬಂದಿಲ್ಲ ಅಂತಂದರೆ ನೀವೇನು ಮಾಡಬೇಡಿ, ಎಲ್ಲಿನೂ ಸಹ ಹೋಗಬೇಡಿ, ಟೆನ್ಷನನ್ನು ಸಹ ತಗೊಳ್ಳೋದಕ್ಕೆ ಹೋಗಬೇಡಿ. ಇದು ನಿನ್ನೆ ನೈಟಿಂದ ಇದರ ಒಂದು ಪ್ರೊಸೆಸನ್ನು ಸ್ಪೀಡಪ್ ಮಾಡಿದರೆ ಇನ್ನು 2 ದಿನಗಳ ಒಳಗಡೆ ನಿಮ್ಮಗಳಿಗೆ 9ನೇ ಕಂತು ಹಣ ಬರುತ್ತೆ. ನೋಡಿ, ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಇದರ ಪ್ರೊಸೆಸ್ ಸ್ಪೀಡಪ್ ಆಗಿದೆ ಅಂತ ಅಂದರೆ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಇವತ್ತೂ ಸಹ ಆಗಿದೆ, ಇವತ್ತು ಬರುತ್ತೆ, ನಾಳೆನೂ ಬರುತ್ತೆ. ಇದರ ಪ್ರೊಸೆಸ್ ಸ್ಟಾರ್ಟ್ ಆಗಿ 5 ದಿನ ಆಯಿತು. 9ನೇ ಕಂತು ಹಣ ಬಿಡುಗಡೆ ಆಗಿ ಸ್ಟಾರ್ಟಿಂಗ್ ಆದಾಗ ಪ್ರತಿದಿನವೂ ಸಹ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಬಂತು. ನೆನ್ನೆ ನೈಟಿಂದ ಇದರ ಒಂದು ಪ್ರೊಸೆಸ್ ಸ್ಪೀಡಪ್ ಆಗಿದೆ. ಇನ್ನೆಲ್ಲಾನು 5ರಿಂದ 10 ದಿನಗಳ ಒಳಗಡೆ ನಿಮ್ಮಗಳಿಗೆ 9ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. 9ನೇ ಕಂತು ಹಣ ಇನ್ನೂ ಸಹ ಜಮಾ ಆಗಿಲ್ಲ ಅಂತಂದರೆ ಟೆನ್ಷನ್ ತಗೊಳ್ಳೋದು ಬೇಡ. ಆ್ಯಂಡ್ ಇಲ್ಲಿ ಫಲಾನುಭವಿಗಳು, ಸರ್ ನೀವು 8ನೇ ಕಂತು ಹಣ 9ನೇ ಕಂತು ಹಣದ ಬಗ್ಗೆ ಹೇಳ್ತಿದ್ದೀರಾ, ಪೆಂಡಿಂಗ್ ಹಣದ ಬಗ್ಗೆ ಹೇಳಿ ಸರ್ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ನಿಮಗೆ ಮೊದಲಿಗೆ ಪೆಂಡಿಂಗ್ ಹಣ ಆದರೆ ಜಮಾ ಆಗುತ್ತೆ. ಅದಾದ ನಂತರ ನಿಮ್ಗಳಿಗೆ 9ನೇ ಕಂತು ಹಣ ಆದರೆ ಬರುತ್ತೆ. ಇದುವರೆಗೂ 1 ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿರೋ ಫಲಾನುಭವಿಗಳಿಗೆ ನಾನು ರಿಪೀಟೆಡ್ ಆಗಿ ಹೇಳ್ತಿದ್ದೀನಿ, ಆದಷ್ಟು ಪ್ರತಿ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ನೀವು ಮೊದಲಿಗೆ KYC ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿಬಿಟ್ಟು ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿ, ಏನಿಲ್ಲ ಡಾಕ್ಯುಮೆಂಟ್ಸು, ಅಕ್ನಾಲಜ್ಮೆಂಟು ಜೊತೆಗೆ ರೇಷನ್ ಕಾರ್ಡನ್ನು ತಗೊಂಡೋಗಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗಳಿಗೆ ಹಣ ಆದರೆ ಬರುತ್ತೆ. ಓಕೆನಾ? ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು 9ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಯಾಕಂತ ಅಂದರೆ ನೀವು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಟ್ರೇನಲ್ವಾ ನನಗೆ ಗೊತ್ತಾಗೋದು, ಆ್ಯಂಡ್ ಹಾಗೇನೂ ಸಹ ನಿಮ್ಮ ಒಂದು ಫ್ರೆಂಡ್ಸ್ಗೂ ಗೊತ್ತಾಗೋದು. ಹಾಗಾಗಿ ಎಲ್ಲರೂ ಸಹ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ನಾನು ಮಾಡಿರುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.